ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬೆಳ್ಳುಳ್ಳಿ ಕಬಾಬ್ ಮಾಡೋಣ. ತುಂಬ ಟೇಸ್ಟಿಯಾಗಿರ್ತದೆ ಈ ಬೆಳ್ಳುಳ್ಳಿ ಕಬಾಬ್ನ. ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾವ ರೀತಿ ಬಂದಿದೆ ಅಂದರೆ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ತುಂಬ ಸಖತ್ತಾಗಿ ಬಂದಿದೆ. ಒಂದು ಸಲ ಮಾಡ್ಕೊಂಡು ತಿನ್ನಿ, ಈ ರೀತಿಯಾಗಿ ಮತ್ತೆ ಮಾಡ್ಕೊಂಡು ತಿಂತೀರಾ. ಮಕ್ಳಿಗಂತೂ ಭಾಳ ಫೇವ್ರೆಟ್ಟು ಕಬಾಬು. ಅದರಲ್ಲಿ ಈ ರೀತಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಚಿಕನ್ನು ತೊಗೊಂಡಿದ್ದೀವಿ, ಚೆನ್ನಾಗಿ ವಾಶ್ ಮಾಡಿಕೊಂಡು ಸೋದಿಸ್ಕೊಂಡು ತೊಗೊಬೇಕು. ಈಗ ಕಾರ್ನ್ಫ್ಲವರು, ಅಕ್ಕಿ ಹಸಿಟ್ಟು, ಕಡಲೆ ಹಸಿಟ್ಟು, ಹಸಿಮೆಣಸಿನ್ಕಾಯಿ, ಶುಂಠಿ, 1 ಲಿಂಬೆಹಣ್ಣು, ಬೆಳ್ಳುಳ್ಳಿ 2 ಗಡ್ಡೆ, ಅಚ್ಕಾರದ ಪುಡಿ 1 ಸ್ಪೂನು, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ, ಪೆಪ್ಪರ್ ಪೌಡ್ರು. ನೋಡಿ, ಇವಾಗ ಈ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಇಷ್ಟನ್ನು ನಾವು ಮಿಕ್ಸಿಗೆ ಹಾಕೊಳ್ಳೋಣ. 1 ಲಿಂಬೆಹಣ್ಣು ಕಟ್ ಮಾಡ್ಕೊಂಡಿದ್ದೀವಿ. ಲಿಂಬೆಹಣ್ಣಿದ್ರೆ ಲಿಂಬೆಹಣ್ಣು ಹಾಕ್ಕೊಳ್ಳಿ, ಇಲ್ಲ ವಿನಿಗರ್ ಇದ್ದರೆ ವಿನಿಗರ್ ಹಾಕ್ಕೊಳ್ಳಿ. ಈಗ ನೋಡಿ, ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕೊತ್ತಂಬರಿ, ಒಂದು 7-8 ಹಸಿಮೆಣಸಿನ್ಕಾಯಿ, 2 ಬೆಳ್ಳುಳ್ಳಿ ಗಡ್ಡೆ ಅಷ್ಟು ತೊಗೊಂಡಿದ್ದೀವಿ. 2 ಇಂದ 3 1 ಇಂಚು ಶುಂಠಿನ ತಗೊಂಡಿದ್ವಿ. ಅದನ್ನು ಸಹ ಮಿಕ್ಸಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬರೋಣ. ನೋಡಿ, ಇವಾಗ ಚಿಕನ್ನ ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಈ ರೀತಿ ಒಂದು ಅಗಲವಾದ ಪಾತ್ರೆಗೆ ಸೇರಿಸ್ಕೊಳ್ಳಿ ಈ ಚಿಕನ್ನೆಲ್ಲ. ನೋಡಿ, ಇವಾಗ ರುಬ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಸಣ್ಣದಾಗಿ ರುಬ್ಕೊಂಡಿದ್ವಿ ಮಿಕ್ಸಿ ಜಾರ್ಗೆ, ಅದನ್ನು ಈ ಚಿಕನ್ ಮೇಲೆ ಸೇರಿಸ್ಕೊಳ್ಳಿ. ಈ ರೀತಿ ಚೆನ್ನಾಗಿ ರುಬ್ಬಿರುವಂಥ ಮಿಶ್ರಣವನ್ನು ಚಿಕನ್ ಮೇಲೆ ಸೇರಿಸ್ಕೊಂಡು ಚೆನ್ನಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕಾರದ ಪುಡಿ, ಅರಿಶಿನ ಪುಡಿ, 1 ಸ್ಪೂನಷ್ಟು ದೊಡ್ಡ ಸ್ಪೂನಷ್ಟು ಕಾರ್ನ್ಫ್ಲವರು, 1 ಸ್ಪೂನಷ್ಟು ಅಕ್ಕಿ ಹಸಿಟ್ಟು, 1 ಸ್ಪೂನಷ್ಟು ಕಡಲೆ ಹಸಿಟ್ಟು, ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರು ಇಷ್ಟನ್ನು ಹಾಕಿ ನಾವು ಅಚ್ಕಾರದ ಪುಡಿ 1 ಸ್ಪೂನಷ್ಟು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನಿಲ್ಲಿ ಹಸಿಮೆಣಸಿನ್ಕಾಯಿನೂ ಸೇರಿಸ್ಕೊಂಡಿದ್ದೀನಿ, ಯಾಕಂದರೆ ಆ ಅಚ್ಕಾರದ ಪುಡಿ ಸೇರಿಸ್ಕೊಂಡ್ರೆ ಒಳ್ಳೆ ಕಲ್ಲರ್ ಬರ್ತದೆ. ಯಾವುದೇ ಪದಾರ್ಥ ಮಾಡಿದ್ರೂ ನಾವು ಇಲ್ಲಿ ಕಲರ್ಫುಲ್ಲಿ ಆಗಿದ್ರೇ ಮಕ್ಕಳಿಗೆ ಅಟ್ರ್ಯಾಕ್ಷನ್ ಆಗಿ ತಿನ್ನೋದು ಅಲ್ವಾ. ಅದಕ್ಕೋಸ್ಕರ ನಾವು ಸ್ವಲ್ಪ ಹಸಿಮೆಣಸಿನ್ಕಾಯಿನೂ ಸೇರಿಸ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಅಚ್ಕಾರದ ಪುಡಿನೂ ಸೇರಿಸ್ಕೊಂಡಿದ್ದೀವಿ. ಆಗ ಒಳ್ಳೆ ಕಲ್ಲರು ಬರ್ತದೆ. ನಾವಿಲ್ಲಿ ಯಾವುದೇ ಕಲ್ಲರು ಬಳಸ್ಕೊಂಡಿಲ್ಲ, ಅಚ್ಕಾರದ ಪುಡಿಯಲ್ಲಿರುವ ಕಲ್ಲರ್ನೇ ಸಾಕು. ಬ್ಯಾಡಗಿ ಮೆಣಸಿನ್ಕಾಯಿದು ಖಾರದ ಪುಡಿ ಬರ್ತದಲ್ವ, ಅದನ್ನು 1 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀವಿ. ಈಗ ಚೆನ್ನಾಗಿ ಮಿಶ್ರಣವನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ದೆ, ಅದಕ್ಕೆ 1 ಲಿಂಬೆಹಣ್ಣ ಸೇರಿಸ್ಕೊತಾ ಇದ್ದೀನಿ. ಆ ಲಿಂಬೆಹಣ್ಣಲ್ಲಿ ಇರೋ ಬೀಜನ ತೆಗೆದುಬಿಟ್ಟು ಸೇರಿಸ್ಕೊಳ್ಳಿ, ಲಿಂಬೆಹಣ್ಣು ರಸನ ಮಾತ್ರ ಸೇರಿಸ್ಕೊಳ್ಳಿ. ನೋಡಿ, ಇವಾಗ ಲಿಂಬೆಹಣ್ಣು ರಸನೂ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳೋಣ. ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀವಿ. ಈಗ ಒಂದು ಅರ್ಧ ಅವರು 1 ಅವರು ಮಸಾಲೆ ಎಲ್ಲ ಹಿಡಿಬೇಕು. ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಇಡೋಣ. ಫ್ರಿಜ್ಜರಲ್ಲಿದ್ದರೆ ಫ್ರಿಜ್ಜರಲ್ಲಿ ಹಾಕಿ ಇಡೋಣ, ಇಲ್ಲ ಅಂದರೆ ಪ್ಲೇಟ್ನ ಕ್ಲೋಸ್ ಮಾಡಿ ಇಡೋಣ ಸಾಕು. ನೋಡಿ, ಇವಾಗ ಈ ರೀತಿ ಪ್ಲೇಟ್ನ ಕ್ಲೋಸ್ ಮಾಡಿ ಇಡ್ತಾಯಿದ್ದೀವಿ. ನೋಡಿ, ಇವಾಗ 1 ಅವರ್ ಆಗಿದೆ. ಈಗ ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಳ್ಳೋಣ. ಈ ರೀತಿಯಾಗಿ ಕಲಿಸ್ಕೊಂಡಿದ್ವಲ್ಲ ಆ ಮಿಶ್ರಣನೂ ಸಹ ಚಿಕನ್ ಕಬಾಬ್ಗೆ ರೆಡಿಯಾಗಿದೆ. ಇವಾಗ ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಎಣ್ಣೆ ಕಾದಿದೆ.
ಎಷ್ಟು ಪ್ರಮಾಣದಲ್ಲಿ ಚಿಕನ್ ಹಿಡಿಸುತ್ತದೋ ಅಷ್ಟು ಪ್ರಮಾಣದಲ್ಲಿ ಚಿಕನ್ನ ಸೇರಿಸ್ಕೊಂಡು ಒಂದು 5 ನಿಮಿಷ ಕಾಲ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ. ತಿರುಗಿಸ್ಕೊಡೋದು ಬೇಡ, ಆ ಮಸಾಲೆ ಎಲ್ಲ ಬಿಟ್ಬಿಡ್ತದೆ. ಅದಕ್ಕೋಸ್ಕರ ತಿರುಗಿಸ್ಕೊಡ್ಬಾರ್ದು. ಆ ಕೋಟಿಂಗ್ ಹಿಡಿಬೇಕು ಚಿಕನ್ಗೆ, ಅದಕ್ಕೋಸ್ಕರ ಎಣ್ಣೆಯಲ್ಲೇ ಫ್ರೈ ಆಗಲಿ. ಈ ರೀತಿಯಾಗಿ ಹಾಕಿ ಬಿಡಿ ಒಂದು 5 ನಿಮಿಷ ಕಾಲ. ತದನಂತರ ತಿರುಗಿಸ್ಕೊಡ್ಬೇಕು. ನೋಡಿ, ಈ ರೀತಿಯಾಗಿ ಎಷ್ಟು ಚಿಕನ್ ಹಿಡಿತದೋ ಬಾಣಲೆಗೆ ಅಷ್ಟು ಚಿಕನ್ನ ಸೇರಿಸ್ಕೊಂಡು ಚೆನ್ನಾಗಿ ಕರಿಬೇಕು. ನೋಡಿ, ಈ ರೀತಿಯಾಗಿ ಎಲ್ಲ ಚಿಕನ್ನ ಸೇರಿಸ್ಕೊಂಡಿದ್ದೀವಿ. ಈ ರೀತಿಯಾಗಿ ಒಂದು 5 ನಿಮಿಷ ಕಾಲ ಆಗಿದೆ. ಈಗ ಒಂದೊಂದೇ ಚಿಕನ್ನ ಈ ರೀತಿ ಮೆತ್ತಗೆ ತಿರುಗಿಸ್ಕೊಡೋಣ. ನೋಡಿ, ಚೆಕ್ ಮಾಡ್ಕೊಬೇಕು. ಒಂದು ಕಡೆ ಫ್ರೈ ಆಗಿದೆ ಅಂದರೆ ಮಾತ್ರ ತಿರುಗಿಸ್ಕೊಡಿ, ಇಲ್ಲ ಆಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಆ ಚಿಕನ್ಗೆ ಕೋಟಿಂಗ್ ಥರ ಹಿಡಿಬೇಕು. ನಾವು ತಿರುಗಿಸ್ಕೊಟ್ಬಿಟ್ರೆ ಎಲ್ಲ ಮಸಾಲೆ ಎಲ್ಲ ಬಿಟ್ಬಿಡ್ತದೆ. ಅದಕ್ಕೋಸ್ಕರ ನೋಡಿಕೊಂಡು ತಿರುಗಿಸ್ಕೊಡಿ. ಇನ್ನೊಂದು 5 ನಿಮಿಷ ಕಾಲ ಆಗಲಿ, ಸ್ವಲ್ಪ ಬೇಯಬೇಕು. ಅದಕ್ಕೋಸ್ಕರ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಬಾರ್ದು, ಮೀಡಿಯಮಾಗಿ ಉರಿನ ಇಟ್ಕೊಂಡು ಮಾಡಬೇಕು ಕಬಾಬ್ನೆಲ್ಲ. ಆಮೇಲೆ ಮೇಲೆದೆಲ್ಲ ಸೀದೋಗೋದ್ರ ಥರ ಆಗೋಗುತ್ತೆ, ಒಳಗಡೆ ಎಲ್ಲ ಬೆಂದಿರಲ್ಲ. ಅದಕ್ಕೋಸ್ಕರ ನೋಡಿಕೊಂಡು ಗ್ಯಾಸ್ ಉರಿನ ನೋಡಿಕೊಂಡು ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ಈ ರೀತಿಯಾಗಿ ನೋಡಿದ್ರೆ ಗೊತ್ತಾಗ್ತಾ ಇದೆ. ಈ ರೀತಿಯಾಗಿ ಚಿಕನ್ ಎಲ್ಲ ಬೇಯ್ತಾ ಇದೆ. ಒಂದು ಸ್ವಲ್ಪ ನೋಡಿ, ಈ ರೀತಿಯಾಗಿ ಆಗ್ತಾ ಬಂದಿದೆ. ನೋಡಿ, ಕಲರ್ ನೋಡಿ ಎಷ್ಟು ಚೇಂಜ್ ಆಗ್ತಾ ಬಂದಿದೆ. ನೋಡಿಕೊಂಡು ಇವಾಗ ತಿರುಗಿಸ್ಕೊಡೋಣ. ನೋಡಿ, ಇವಾಗ ಒಂದೊಂದೇ ಚಿಕನ್ನೆಲ್ಲ ಈ ರೀತಿ ತಿರುಗಿಸ್ಕೊಡಿ. ನೋಡಿ, ಒಂದು ಸೈಡು ಬೆಂದಿದೆ, ಇನ್ನೊಂದು ಸೈಡು ಬೇಯಿಸೋಕ್ಕೆ ಬಿಡೋಣ ಎಣ್ಣೆಗೆ. ನೋಡಿ, ಯಾವ ಸೈಡು ಬೆಂದಿಲ್ವೋ ಅದನ್ನು ತಿರುಗಿಸ್ಕೊಡ್ಬೇಕು ಈ ರೀತಿಯಾಗಿ. ನೋಡಿ, ಆ ಚಿಕನ್ಗೆ ಕೋಟಿಂಗ್ ಥರ ಹಿಡಿದಿದೆ ನೋಡಿ. ಅದಕ್ಕೆ ನಾನು ಎಣ್ಣೆಗೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟಿದ್ದು. ತಿರುಗಿಸ್ಕೊಡ್ಬಾರ್ದು. ಕಬಾಬ್ ಮಾಡಬೇಕಂದ್ರೆ ಹಾಕಿದ ತಕ್ಷಣ ತಿರುಗಿಸ್ಕೊಟ್ರೆ ಮಸಾಲೆ ಎಲ್ಲ ಬಿಟ್ಬಿಡ್ತದೆ. ನೋಡಿ, ಇವಾಗ ಈ ರೀತಿಯಾಗಿ ಯಾವ ಸೈಡು ಬೆಂದಿಲ್ವೋ ಆ ಸೈಡ್ನಲ್ಲಿ ನಾವು ತಿರುಗಿಸ್ಕೊಟ್ಟು ಈ ರೀತಿಯಾಗಿ ಬೇಯಿಸ್ಕೊಬೇಕು ಇನ್ನೊಂದು 5 ನಿಮಿಷ ಕಾಲ. ನೋಡಿ, ಇವಾಗ ಕರಿಬೇವು ಹಾಕಿ ಚಟಾಪಟ ಅಂತ ಚಿಕನ್ ಕಬಾಬು ರೆಡಿ ಆಗ್ತಾಯಿದೆ. ಆಗ್ತಾ ಬಂದಿದೆ ಅನ್ನೋವಾಗ ಕರಿಬೇವನ್ನ ಸೇರಿಸ್ಕೊಳ್ಳಿ. ಕರಿಬೇವು ಜೊತೆಗೆ ಈ ಚಿಕನ್ನು ಸಹ ಬೇಯುತ್ತೆ. ನೋಡಿ, ಇವಾಗ ಬೆಳ್ಳುಳ್ಳಿ ಚಿಕನ್ ಕಬಾಬು ರೆಡಿ ಆಗ್ತಾಯಿದೆ. ನೋಡಿ, ಎರಡೂ ಸೈಡಲ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಕಲ್ಲರು. ನೋಡಿ, ಇವಾಗ ರೆಡಿಯಾಗಿದೆ ನೋಡಿ. ನೋಡಿ, ಒಂದು ಪೇಪರ್ ಮೇಲೆ ಹಾಕ್ಕೊಳ್ಳಿ. ಈ ರೀತಿ ಎಣ್ಣೆ ಎಲ್ಲ ಹೀರ್ಕೊಳುತ್ತದೆ.
ನೋಡಿ, ಇವಾಗ ರುಚಿಕರವಾದ ಬೆಳ್ಳುಳ್ಳಿ ಚಿಕನ್ ಕಬಾಬ್ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.